ಮುಂಬರುವ ಯುಗಾದಿ ಮತ್ತು ರಂಜಾನ್ ಹಬ್ಬದ ನಿಮಿತ್ತ ಸಹಾಯಕ ಚುನಾವಣಾಧಿಕಾರಿ ಅಜ್ಜಪ್ಪ ಸೋಗಲದ್ ಉಪಸ್ಥಿತಿಯಲ್ಲಿ ಯಲ್ಲಾಪುರದ ತಹಶೀಲ್ದಾರ್ ಕಚೇರಿಯ ಸಭಾಭವನದಲ್ಲಿ ಶಾಂತಿ ಸಭೆಯನ್ನು ನಡೆಸಲಾಯಿತು. ಸಭೆಯಲ್ಲಿ ಉಪಸ್ಥಿತರಿದ್ದ ಸಹಾಯಕ ಚುನಾವಣಾಧಿಕಾರಿ ಅಜ್ಜಪ್ಪ ಸೋಗಲದ್ ಮಾತನಾಡಿ, ಯುಗಾದಿ ಮತ್ತು ರಂಜಾನ್ ಹಬ್ಬಗಳನ್ನು ಎಲ್ಲರೂ ಸಾಮರಸ್ಯದಿಂದ ಖುಷಿಯಿಂದ ಆಚರಿಸಬೇಕು. ಎಲ್ಲ ಜಾತಿ ಧರ್ಮಗಳನ್ನು ಗೌರವಿಸಿ ಶಾಂತಿ ಮತ್ತು ಸುವ್ಯವಸ್ಥಿತವಾಗಿ ಹಬ್ಬಗಳನ್ನು ಆಚರಿಸಬೇಕು. ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ನೀತಿ ಸಂಹಿತೆಯನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದರು. ಸಭೆಯ ಉದ್ದೇಶ ತಮ್ಮ ಏನು ಧಾರ್ಮಿಕ ಹಬ್ಬಗಳಿದ್ದಾವಲ್ಲ ಅವುಗಳನ್ನು MCC ಚುನಾವಣೆ ನೀಡಿದರೆ ಅವನ್ನೆಲ್ಲ ಪಾಲನೆ ಮಾಡಿ ಸೂಕ್ತ ಪರ್ಮಿಷನ್ ತಗೊಂಡು ಮಾಡಬೇಕು ಮತ್ತು ತಮ್ಮೆಲ್ಲರ ಸಹಕಾರವನ್ನು ಬರಲು ಈ ಸಭೆ ಕರೆದಿದ್ದೀವಿ. ಉದ್ದೇಶ ಇಷ್ಟೇ, ಯಾವುದೇ ಹಬ್ಬ ಆಗಲಿ ಬೇರೆ ಹಬ್ಬ ನಮ್ಮ ಧಾರ್ಮಿಕ ಹಬ್ಬ ಆಚರಣೆ ಮಾಡೋದ್ರಿಂದ ಬೇರೆಯವರಿಗೆ ತೊಂದರೆ ಆಗಬಾರದು ಸಾರ್ವಜನಿಕರಿಗೆ. ಸಿಪಿಐ ರಮೇಶ್ ಹಾನಾಪುರ ಮಾತನಾಡಿ, ಮೆರವಣಿಗೆಗೆ ನಿಯಮಾವಳಿಯಂತೆ ಪರವಾನಗಿಯನ್ನು ಪಡೆಯಬೇಕು, ಶಾಂತಿ ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕು ಎಂದು ಹೇಳಿದರು. ನಿಮ್ಮ ಹಬ್ಬ, ನಿಮ್ಮ ಧರ್ಮ, ನಿಮ್ಮ ಪದ್ಧತಿ ಏನಿದೆ ಬೇರೆಯವರಿಗೆ ಏನೋ ತೊಂದರೆ ಆಗದಾಗೆ, ಇದು ಒಂದು ಇಲೆಕ್ಷನ್ ಇರೋದ್ರಿಂದ ಸುಮಾರು ನಮಗೆ ಕಂಡೀಷನ್ಸ್ ಹಾಕಿದ್ದಾರೆ. ಸೊ ಅವನ್ನೆಲ್ಲ ಪಾಲನೆ ಮಾಡಿ ಏನು ತಾಲೂಕು ಆಡಳಿತ, ಜಿಲ್ಲಾಡಳಿತ, ಎಲೆಕ್ಷನ್ ಕಮಿಷನ್ ಇಂದ ಏನು ಕಂಡೀಷನ್ಸ್ ಇದೆ ಅವನ್ನೆಲ್ಲ ಫಾಲೋ ಮಾಡಿ ತಮ್ಮ ಹಬ್ಬಗಳನ್ನು ಆಚರಿಸಬೇಕು. ನಾವು ನಮ್ಮ ಇಲಾಖೆ, ತಾಲೂಕು ಆಡಳಿತ, ಪೊಲೀಸ್ ಇಲಾಖೆ ಸದಾ ಯಾವಾಗಲೂ ತಮ್ಮೊಂದಿಗೆ ಇರ್ತೇವೆ. ನಮ್ದೇನಾರ ಸಮಸ್ಯೆ ಇದ್ರೆ ಅಥವಾ ಏನಾರ ನಮ್ಮ ಇಲಾಖೆಯಿಂದ ಆಗಲಿ ಏನಾರ ತಮಗೆ ಈ ರೀತಿ ಆಗಬೇಕು ಅಥವಾ ಹೋದ ವರ್ಷ ಏನು ತಪ್ಪುಗಳಾಗಿದ್ದಾವೆ ಅಥವಾ ಏನೋ ತೊಂದರೆ ಆಗಿದೆ ಸರ್, ಈ ರೀತಿ ಆಗಿದೆ ಅಂದರೆ ನಾವು ಅದ್ರ ಬಗ್ಗೆ ತಿದ್ದುಕೊಂಡು ಎಲ್ಲಿ ಹೆಚ್ಚಿನ ನಮ್ಮ ಪೊಲೀಸ್ ನಿಯೋಜನೆ ಬೇಕಾಗಿತ್ತು ಅಥವಾ ಏನಾರ ತಾಲೂಕು ಆಡಳಿತದಿಂದ ಏನೋ ಸಮಸ್ಯೆ ಏನಿದೆ ಅಂತಂದರೆ ದಯವಿಟ್ಟು ನಮಗೆ ತಿಳಿಸಿ. ತಹಶೀಲ್ದಾರ್ ತನುಜಾ ಸೌದತ್ತಿ, PSI ಸಿದ್ದಪ್ಪ ಗುಡಿ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಜ್ಯೋತಿ, ಯುಗಾದಿ ಉತ್ಸವ ಸಮಿತಿಯ ಅಧ್ಯಕ್ಷ ಗೋಪಾಲಕೃಷ್ಣ ಗಾಂವ್ಕರ್ ಹಾಗೂ ಸಮಿತಿಯ ಪ್ರಮುಖರು ಮತ್ತು ಮುಸ್ಲಿಂ ಸಮುದಾಯದ ಮುಖಂಡರು ಇದ್ದರು. GN ಭಟ್, ತಟ್ಟಿಗದ್ದೆ, ನುಡಿಸಿರಿ ನ್ಯೂಸ್, ಯಲ್ಲಾಪುರ.